ಜವಳಿ ಮತ್ತು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ರೈತರ ಬಗ್ಗೆ ಆಡಿದಂಥ ಮಾತು ವಿವಾದವನ್ನ ಸೃಷ್ಟಿ ಮಾಡಿತ್ತು. ಇವತ್ತು ರೈತರೆಲ್ಲರೂ ಕೂಡ ರೊಚ್ಚಿಗೆದ್ದಿದ್ದಾರೆ. ಏನ್ ಶಿವ ಇದಲ್ಲ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಅನ್ನದಾತರ ಬಗ್ಗೆ ಕಾಂಗ್ರೆಸ್ ಸಚಿವ ಉಡಾಫಿಯಾಗಿ ಮಾತನಾಡಿರೋದು, ರೈತರಿಗೆ ಅಪಮಾನ ಆಗುವ ರೀತಿಯಲ್ಲಿ ಮಾತಾಡಿರೋದು, ಪದೇ ಪದೇ ನಾಲಿಗೆಯನ್ನು ಹರಿಬಿಡ್ತಾ ಇರೋದು ರೈತರ ಬಗ್ಗೆ ಶಿವಾನಂದ ಪಾಟೀಲ್ ಅವರು. ಶಿವಾನಂದ ಪಾಟೀಲ್ ಮನೆಗೆ ಹೋಗುವ ಟೈಮ್ ಬಂತಾ ಹಿಂಗಂತ ರೈತರೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ರೈತರ ಬಳಿ ಕ್ಷಮೆ ಕೇಳಿ, ಇಲ್ಲ ರಾಜೀನಾಮೆಯನ್ನು ಕೊಟ್ಟು ಮನೆಗೆ ಹೋಗಿ ನೀವು ಅಂತ ಹೇಳ್ತಾ ಇದ್ದಾರೆ. ಬರಗಾಲಕ್ಕಾಗಿ ರೈತರು ಕಾಯುತ್ತಿದ್ದಾರೆ ಅಂತೇಳಿ ಶಿವಾನಂದ ಪಾಟೀಲ್ ಅವರು ಹೇಳಿದರು. ಕೇವಲ ಇದು ಮೊದಲೇನಲ್ಲ ಶಿವಾನಂದ ಪಾಟೀಲ್ರು ರೈತರ ಬಗ್ಗೆ ಹಿಂಗೆ ಉಡಾಫಿಯಾಗಿ ಮಾತಾಡ್ತಿರೋದು. ಈ ಹಿಂದೆ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ವಿಚಾರದಲ್ಲೂ ಕೂಡ ಅವ್ರು ಹೇಳಿದ್ದು ವಿವಾದ ಸೃಷ್ಟಿ ಮಾಡಿತ್ತು. ರೈತರು ಪರಿಹಾರ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ 5 ಲಕ್ಷ ರೂಪಾಯಿ ಪರಿಹಾರ ನಮ್ಮ ಸರ್ಕಾರ ಬಂದಾಗ ಅಥವಾ ನಾವೇನು ಇದನ್ನು ಏನು ಪರಿಹಾರ ಕೊಡೋದನ್ನು ಸ್ಟಾರ್ಟ್ ಮಾಡಿದ್ವಿ. ಇದಾದ ನಂತರ ಆತ್ಮಹತ್ಯೆ ಪ್ರಕರಣಗಳು ಜಾಸ್ತಿ ಆಗಿದೆ ಅಂತೇಳಿ ಅವರು ಆಡುವಂಥ ಮಾತು ಅದು ಒಂದು ಉಡಾಪೆಯಾಗಿ ರೈತರ ಬಗ್ಗೆ ಆಡೋದು ಮತ್ತು ಅಪಮಾನ ಆಗುವ ರೀತಿಯಲ್ಲಿ ಅವರು ಆಡಿದ ಮಾತು ಇದು ಈಗ ರೈತರನ್ನು ರೊಚ್ಚಿಗೆಳಿಸಿದೆ. ಹಾಗಾಗಿ ರೈತರು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ, ಮನೆಗೆ ಹೋಗುವಂಥ ಸಮಯ ಬಂತು ಶಿವಾನಂದ ಪಾಟೀಲ್ ಅವರು ಅಂತೇಳಿ ಕ್ಷಮೆ ಕೇಳಬೇಕು ಅನ್ನುವ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಆ ಮೂಲಕ ರೈತರಿಗೆ ಮಾಡಿದಂಥ ಅಪಮಾನ ಅಂತೇಳಿ ಹೇಳ್ತಾ ಇದ್ದಾರೆ. ಬರಗಾಲದಿಂದ ರೈತ ಬಸವಳದು ಹೋಗಿದ್ದಾನೆ, ಸಾಲ ಸೋಲ ಮಾಡಿ ಬೆಳೆದಂಥ ಬೆಳೆ ಎಲ್ಲ ನಾಶ ಆಗಿದೆ. ಇಂಥ ಸಮಯದಲ್ಲಿ ಇಡೀ ಸರ್ಕಾರದ ಪ್ರತಿನಿಧಿಯಾಗಿ ಮಾನ್ಯ ಸಚಿವರನ್ನೇ ಸಕ್ಕರೆ ಮತ್ತು ಜವಳಿ ಖಾತೆ ಸಚಿವರು ತಾವೆಷ್ಟು ಜವಾಬ್ದಾರಿಯಿಂದ ರೈತರ ಜೊತೆ ನಡ್ಕೊಳ್ಬೇಕು. ನಿಮ್ಮ ಖಾತೆ ಇರೋದು ಕೂಡ ರೈತರ ಖಾತೆ, ಅದು ಸಕ್ಕರೆ ರೈತರ ಖಾತೆ. ಅದು ಹೀಗಿರುವಾಗ ತಮ್ಮ ಜವಾಬ್ದಾರಿ ತಾವೆಷ್ಟು ಗಾಂಭೀರ್ಯತೆಯಿಂದ ಜೊತೆಗೆ ಎಷ್ಟು ರೈತರಿಗೆ ಆತ್ಮವಿಶ್ವಾಸ ಮೂಡಿಸುವ ದೃಷ್ಟಿಯಿಂದ ಅವ್ರಿಗೆ ಸಾಂತ್ವನ ಮಾಡುವ ದೃಷ್ಟಿಯಿಂದ ಮಾತಾಡಬೇಕು. ಆದರೆ ನಿಮ್ಮ ನಡೆ, ನಿಮ್ಮ ನುಡಿ ಇವತ್ತು ರೈತರನ್ನು ಕೆರಳಿಸಿದೆ. ನೀವು ಇದನ್ನೇ ಮೊದಲೇನು ಮಾಡ್ತಿರೋದಲ್ಲ, ಈ ರೀತಿಯಾಗಿ ಹೇಳ್ತಿರೋದಲ್ಲ. ನಿಮ್ಮ ಈ ಹಿಂದಿನ ಕೆಲವೊಂದಿಷ್ಟು ಮಾತುಗಳು ಕೂಡ ರೈತರನ್ನು ಕೆರಳಿಸಿದ್ದವು, ಅವ್ರನ್ನ ಅಪಮಾನ ಮಾಡುವ ರೀತಿಯಲ್ಲಿತ್ತು. ಹೀಗಾಗಿ ರೈತರು ಇವತ್ತು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬೇರೆ ಬೇರೆ ಕಡೆಗಳಲ್ಲಿ ಶಿವಾನಂದ ಪಾಟೀಲರ ವಿರುದ್ಧ ಪ್ರತಿಭಟನೆಗಳು ಕೂಡ ನಡೆದಿದೆ. ಶಿವಾನಂದ ಪಾಟೀಲರು ಕ್ಷಮೆ ಕೇಳಬೇಕು, ಇಲ್ಲ ರಾಜೀನಾಮೆ ಕೊಡಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ರೈತರು. ಶಿವಾನಂದ ಪಾಟೀಲ್ ಅವರು ಆಡಿರುವಂಥ ಅಸಂಬದ್ಧ ಮಾತು, ಇದರ ಬಗ್ಗೆ ಕಾಂಗ್ರೆಸ್ನ ನಾಯಕರುಗಳು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೆಲವರು ಸಮಜಾಯಿಷಿ ಕೊಟ್ಟಿದ್ದಾರೆ, ಇನ್ನು ಕೆಲವರು ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನ ಒಂದು ವರದಿ ಇದೆ, ಕ್ವಿಕ್ ಆಗಿ ನೋಡೋಣ ಬನ್ನಿ. ಮುಖ್ಯಮಂತ್ರಿಗಳು ಬೀಜಾನು ಕೊಟ್ಟರು, ಗೊಬ್ಬರನು ಕೊಟ್ಟರು. ರೈತರಿಗೆ ಏನಪ್ಪಾ ಅಂತಂದ್ರೆ ಒಂದೇ ಆಸೆ ಇರ್ತದೆ, ಮಗನ್ ಮ್ಯಾಗ ಬರಗಾಲ ಬೀಳಿ ಅಂತೇಳಿ. ಯಾಕಂದ್ರೆ ಸಾಲ ಮನ್ನಾ ಆಗ್ತದೆ. ರೈತರ ಬಗ್ಗೆ ವಿವಾದಾತ್ಮಕ ಮಾತು, ಇದು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಆಡಿದ ನುಡಿಮುತ್ತುಗಳು. ಈ ಸಚಿವರ ಹೇಳಿಕೆ ಒಂದಾ ಎರಡ? ಪದೇ ಪದೇ ಅನ್ನದಾತರ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡುತ್ತಿರುವ ಸಚಿವರು ರೈತರಿಗೆ ಕ್ಷಮೆ ಕೇಳಲ್ವಾ, ಇಲ್ಲ ರಾಜೀನಾಮೆ ಕೊಡ್ತಾರಾ? ಶಿವಾನಂದ ಪಾಟೀಲ್ಗೆ ಮನೆಗೆ ಹೋಗುವ ಸಮಯ ಬಂತ, ಇಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಂದುವರಿಯುತ್ತಾರಾ? ಕೃಷ್ಣಾ ನದಿ ನೀರು ಪುಕ್ಕಟ್ಟದ, ಕರೆಂಟು ಪುಕ್ಕಟ್ಟದ, ಮತ್ತು ಬಹಳಷ್ಟು ಮುಖ್ಯಮಂತ್ರಿಗಳು ಬೀಜಾನು ಕೊಟ್ಟರು, ಗೊಬ್ಬರನು ಕೊಟ್ಟರು. ಇನ್ನ ರೈತರಿಗೆ ಏನಪ್ಪಾ ಅಂತಂದ್ರೆ ಒಂದೇ ಆಸೆ ಇರ್ತದೆ, ಮಗನ್ ಮ್ಯಾಗ ಬರಗಾಲ ಬೀಳಲಿ ಅಂತೇಳಿ. ಯಾಕಂದ್ರೆ ಸಾಲ ಮನ್ನಾ ಆಗ್ತದೆ. ಇತ್ತ ಶಿವಾನಂದ ಪಾಟೀಲ್ ಉಡಾಫೆ ಮಾತಿಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಶಿವಾನಂದ ಪಾಟೀಲ್ ಹೇಳಿಕೆಗೂ ಪಕ್ಷಕ್ಕೂ ಸಂಬಂಧ ಇಲ್ಲ, ಅದು ಪಾಟೀಲ್ ವೈಯಕ್ತಿಕ ಹೇಳಿಕೆ ಅಂತ ಹೇಳಿದರು. ಇಲ್ಲ, ನಾನು ಗಮನಿಸಿಲ್ಲ. ಅವರು ನಾನು ಕೇಳಿದೆ, ಅದು ಏನು ಸರಿಯಾಗಿ ಗೊತ್ತಾಗಲಿಲ್ಲ ಏನಂತ ಹೇಳಿದ್ದಾರೆ ಅಂತ. ಅವರವ್ರ ವೈಯಕ್ತಿಕವಾದಂಥ ಹೇಳಿಕೆಗಳು ಕೆಲವು ಸಂದರ್ಭದಲ್ಲಿ ಸಚಿವರುಗಳು ಕೊಡ್ತಾ ಇರ್ತಾರೆ. ಅದು ಸರ್ಕಾರದ ಹೇಳಿಕೆ ಆಗೋದಿಲ್ಲ, ಅದು ವೈಯಕ್ತಿಕವಾದ. ಈಗ ನಾನು ಯಾವುದೋ ಒಂದು ವಿಚಾರದಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯನ ಎಕ್ಸ್ಪ್ರೆಸ್ ಮಾಡ್ತೀನಿ, ಅದನ್ನು ಸರ್ಕಾರದ ಹೇಳಿಕೆ ಅಂತ ಹೇಳಕ್ಕೆ ಬರೋದಿಲ್ಲ. ಶಿವಾನಂದ ಪಾಟೀಲ್ ರಾಜೀನಾಮೆಗೆ ಒತ್ತಡ ಹೆಚ್ಚಾಗ್ತಿದೆ. ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್, ನಾನು ಅವರ ಜೊತೆ ಮಾತನಾಡ್ತೀನಿ, ಅವರು ಯಾವ ಅರ್ಥದಲ್ಲಿ ಮಾತಾಡಿದಾರೋ ಗೊತ್ತಿಲ್ಲ, ನಮ್ಮ ಸರ್ಕಾರಕ್ಕೆ ಯಾರ ಮನಸ್ಸನ್ನು ನೋವಿಸಲು ಇಷ್ಟವಿಲ್ಲ, ರೈತರು ನಮ್ಮನ್ನ ಅಧಿಕಾರಕ್ಕೆ ತಂದಿದ್ದಾರೆ ಅಂತ ಹೇಳಿದ್ರು. ನೋಡಿ, ನಾನು ಅವ್ರ ಹತ್ರ ಮಾತಾಡ್ತೀನಿ, ಅವರು ಯಾವ ಇದರಲ್ಲಿ ಹೇಳಿದಾರೋ ಗೊತ್ತಿಲ್ಲ. ನಾವು ಸರ್ಕಾರದಲ್ಲಿ ಯಾರಿಗೂ ಮನಸ್ಸನ್ನ ನೋಯಿಸೋಕ್ಕೂ ನಮಗೆ ಇಷ್ಟ ಇಲ್ಲ. ಆ ರೈತರು ನಮ್ಗೆ ಅಧಿಕಾರಕ್ಕೆ ತಂದಿದ್ದಾರೆ, ಅವ್ರಿಗೆ ಶಕ್ತಿ ತುಂಬುವಂಥ ಕೆಲಸ ನಾವು ಯಾರೇ ಮಾಡ್ತಾ ಇದ್ದೀವಿ.
ಅನ್ನದಾತರ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ ಶಿವಾನಂದ ಪಾಟೀಲ್ ವಿರುದ್ಧ ಆಕ್ರೋಶ ಭುಗಿಲೆದಿದೆ. ಇದಕ್ಕೆ ಸರ್ಕಾರದ ನಿರ್ಧಾರವೇನು? ಸಚಿವರ ವಿರುದ್ಧ ಯಾವ ಕ್ರಮವನ್ನ ಕೈಗೊಳ್ಳುತ್ತಾರೆ? ಕಾದು ನೋಡೋಣ ಬನ್ನಿ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ರಿಪೋರ್ಟರ್ ಸತೀಶ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಶಿವಾನಂದ ಪಾಟೀಲ್ ಅವರ ಹೇಳಿಕೆ, ಅಸಂಬದ್ಧ ಹೇಳಿಕೆಗೆ ವಿಪಕ್ಷಗಳು ಕಿಡಿಕಾರ್ತಾ ಇದ್ರೆ ಸ್ವಪಕ್ಷಗಳು ಏನು ಹೇಳ್ತಾ ಇದ್ದಾವೆ, ರೈತರು ಏನು ಹೇಳ್ತಾ ಇದ್ದಾರೆ? ಸತೀಶ್, ರಂಜಿತ್, ಶಿವಾನಂದ ಪಾಟೀಲ್ ಅವರ ಹೇಳಿಕೆಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಹಲವು ರೈತ ಮುಖಂಡರು ರೈತರಲ್ಲೂ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಶಿವಾನಂದ ಪಾಟೀಲ್ ಅವರು ಕ್ಷಮೆ ಕೇಳಬೇಕು ಮತ್ತು ಅವರು ರಾಜೀನಾಮೆ ಪಡಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ವಿಪಕ್ಷ ಸಹ ಇದೇ ವಿಚಾರವನ್ನು ಇಟ್ಕೊಂಡು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದೆ, ಸರ್ಕಾರ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದೆ. ಶಿವಾನಂದ ಪಾಟೀಲ್ ಅವರನ್ನ ವಜಾ ಮಾಡಬೇಕು, CM ಸಿದ್ದರಾಮಯ್ಯನವರಿಗೆ ರೈತರ ಬಗ್ಗೆ ಗೌರವ ಇದ್ದರೆ ಕೂಡಲೇ ಅವರನ್ನು ಸಚಿವ ಸ್ಥಾನದಿಂದ ವಜಾ ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡ್ತಾ ಇದೆ. ಆದರೆ ಕಾಂಗ್ರೆಸ್ ನಾಯಕರು ಈ ವಿಚಾರದಲ್ಲಿ ಅವರನ್ನು ಕೆಲವರು ಸಮಜಾಯಿಸಿ ಮಾಡಿಕೊಳ್ಳುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಶಿವಾನಂದ ಪಾಟೀಲ್ ಅವರು ರೈತ ಕುಟುಂಬದಿಂದ ಬಂದವರು, ಅವರ ಉದ್ದೇಶ ಆ ರೀತಿ ಅಲ್ಲ, ಬೇರೆ ರೀತಿ ಅದನ್ನು ಬಿಂಬಿಸ್ತಾ ಇದ್ದಾರೆ ಅನ್ನೋ ಮಾತನ್ನು ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯವರು ಕೂಡ ಅದೇ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ನೀಡಿದ್ದಾರೆ. ಒಟ್ಟಾರೆ ಶಿವಾನಂದ ಪಾಟೀಲ್ ಅವರ ಏನು ರಾಜೀನಾಮೆಗೆ ವಿಪಕ್ಷಗಳು ಮತ್ತು ರೈತ ನಾಯಕರು ಒತ್ತಾಯಿಸ್ತಾ ಇದ್ದಾರೆ, ಕಾಂಗ್ರೆಸ್ನವರು ಅವರನ್ನು ಸಮಜಾಯಿಸಿ ಮಾಡಿಸ್ಕೊಳ್ಳುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಶಿವಾನಂದ ಪಾಟೀಲ್ ಅವರ ಈ ಹೇಳಿಕೆ ಯಾವರು ಕೂಡ ಒಪ್ಪೋ ರೀತಿಯಂಥದ್ದಲ್ಲ. ಯಾಕಂದರೆ ಕಳೆದ ಬಾರಿನೂ ಕೂಡ ಅವರು ಆತ್ಮಹತ್ಯೆ ವಿಚಾರವಾಗಿ ಹೇಳಿಕೆ ಕೊಟ್ಟಿದ್ರು, ಪರಿಹಾರಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ರೈತರು ಅಂತ. ಈ ಬಾರಿ ಬರಗಾಲವನ್ನೇ ಕಾಯ್ತಾರೆ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಇದಕ್ಕೆ ಎಲ್ಲ ಕಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಕಾಂಗ್ರೆಸ್ ನಾಯಕರು ಅವ್ರನ್ನ ಸಮಜಾಯಿಸಿ ಮಾಡಿಸ್ಕೊಳ್ಳೋದು ನೋಡ್ತಾ ಇದ್ದಾರೆ. ಅವ್ರ ವಿರುದ್ಧ ಯಾವುದೇ ರೀತಿಯ ಕ್ರಮಕ್ಕೆ ಮುಂದಾಗೋದಿಲ್ವೇನೋ ಅನ್ನೋ ಒಂದು ಅನುಮಾನಗಳು, ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಯಾಕಂದರೆ BJP ಇದನ್ನು ಅಸ್ತ್ರವಾಗಿ ಮಾಡ್ಕೊಳ್ಳೋದ್ರಿಂದ ಒಂದು ವೇಳೆ ಅವ್ರನ್ನ ರಾಜೀನಾಮೆ ಪಡೆದ್ರೆ ಅದು BJPಗೆ ಮತ್ತೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಹೀಗಾಗಿನೇ ಅದನ್ನು ಮರೆಮಾಚುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಆದರೆ ರೈತ ಸಮುದಾಯ ಇದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಯಾವ ತೀರ್ವನ್ನು ಪಡ್ಕೊಳ್ಳುತ್ತೇನೆ ಅದನ್ನ ಕಾದು ನೋಡಬೇಕಾಗುತ್ತೆ. ರಂಜಿತ್. ಓಕೆ ಸತೀಶ್, ಥ್ಯಾಂಕ್ ಯು ಮಾಹಿತಿಗಾಗಿ.